ಇಂದ ಅದ್ದೂರಿಯಾಗಿ ಜರುಗಿದ ಶತಾಯುಷಿ ಲಕ್ಷ್ಮೀಬಾಯಿ ಅಡಿಯಪ್ಪ ಗಿರ್ಗಾಮಿಯವರಿಗೆ ಸ್ವರ್ಣ ಪುಷ್ಪ ಸಮರ್ಪಣೆ ಕಾರ್ಯಕ್ರಮ. 103ನೇ ವಸಂತಕ್ಕೆ ಪಾದಾರ್ಪಣೆ ಮಾಡಿದ ಶ್ರೀಮತಿ ಲಕ್ಷ್ಮೀಬಾಯಿ ಅಡಿಯಪ್ಪ ಗಿರ್ಗಾಮಿ ಅವರಿಗೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮರೇಗುದ್ದಿ ಗ್ರಾಮದ ಶತಾಯುಷಿ ಶ್ರೀ ಲಕ್ಷ್ಮೀಬಾಯಿ ಅಡಿಯಪ್ಪ ಗಿರ್ಗಾಮಿ ಅವರಿಗೆ ತಮ್ಮ 27 ಜನ ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ಗಿರಿ ಮೊಮ್ಮಕ್ಕಳಿಂದ ಸ್ವರ್ಣ ಪುಷ್ಪ ಸಮರ್ಪಣಾ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಈ ಮಹಾತಾಯಿ ಶತಾಯುಷಿ ಅಜ್ಜಿಗೆ ಒಬ್ಬನೇ ಗಂಡು ಮಗ, 4 ಜನ ಹೆಣ್ಣು ಮಕ್ಕಳಿದ್ದು ಒಟ್ಟು ಮಗನ ಮಕ್ಕಳು ಹಾಗೂ ಹೆಣ್ಣು ಮಕ್ಕಳ ಮಕ್ಕಳು ಸೇರಿ 15 ಜನ. ಇವರಿಗೆ 27 ಜನ ಮರಿ ಮೊಮ್ಮಕ್ಕಳು ಗಿರಿ ಮೊಮ್ಮಕ್ಕಳು ಇದ್ದು ಶತಾಯುಷಿ ಅಜ್ಜಿಯ ಬಳಗ. ಸ್ವರ್ಣ ಪುಷ್ಪ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಠಾಧೀಶರು, ಊರಿನ ಗಣ್ಯರು, ಅಜ್ಜಿಯ ಅಪಾರ ಬಂಧು ಬಳಗದವರು. ಶತಾಯುಷಿ ಅಜ್ಜಿಗೆ ಶುಭ ಕೋರಿದ ನಾಗಪ್ಪ ರಾಮಪ್ಪ ಗಿರ್ಗಾಮಿ ಹಾಗೂ ಬಸವರಾಜ ಶಿವಪ್ಪ ಗಿರ್ಗಾಮಿ ಹಾಗೂ ಮಠಾಧೀಶರು, ಊರಿನ ಗಣ್ಯರು ಹಾಗೂ ಅಜ್ಜಿಯ ಅಪಾರ ಬಂಧು ಬಳಗದವರು. ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ, ಅನ್ನದಾತ ಕನ್ನಡ ಸುದ್ದಿ ವಾಹಿನಿ, ಜಮಖಂಡಿ. ಡೀಟೇಲ್ಸ್ ಹೇಳ್ಬೇಕಂದ್ರ ನಮ್ಮ ಪೂರ್ವಿಕರ ಮುಖಾಂತರ ನಾವು ಬರ್ಬೇಕಾದ್ರೆ ನಮಗೆ ತಿಳಿದ ಮಟ್ಟಿಗೆ ಶಿವಪ್ಪ ಅಂಥೇಳಿ ಒಬ್ಬರು, ತನ್ನ ತಂಗಿಯವ ಅಂಥೇಳಿ ಇನ್ನೊಬ್ಬರು, ಅವರಿಬ್ಬರು ಗಂಡ ಹೆಂಡತಿ. ಅವ್ರ ಹೊಟ್ಟೆಲಿ 2 ಗಂಡು ಮಕ್ಕಳು ರೀ. ಒಬ್ಬರು ರಾಮಪ್ಪ, ಇನ್ನೊಬ್ಬ ಅಡವ್ಯಪ್ಪ ಅಂಥೇಳಿ. ಅಡವ್ಯಪ್ಪ ಅನ್ನೋವ್ರ ಮಿಸ್ಸಸ್ ಇವರು ಲಕ್ಷ್ಮೀಬಾಯಿ ಅಡವ್ಯಪ್ಪ ಗಿರ್ಗಾಮಿ ಅಂತೇಳಿ. ಈ ಥರ ನಮ್ಮ ಹಿಂದಿನ ಫ್ಯಾಮಿಲಿ ಪ್ರಕಾರ ನಾವು ಬಂದೀವಿ ಅಂದ್ರೆ ನಮ್ಮ ಅಜ್ಜಿಗೆ ಅವ್ರಿಗೆ ಒಬ್ಬ ಮಗ ರೀ, ಶಿವಪ್ಪ ಗಿರ್ಗಾಮಿ ಅಂತೇಳಿ. ಈ ಕಡೆ ರಾಮಪ್ಪ ಅನ್ನೋರಿಗೆ ಅವ್ರಿಗೆ ಒಬ್ಬ ಮಗ ರೀ, ನಾಗಪ್ಪ ಗಿರ್ಗಾಮಿ ಅಂತೇಳಿ. ಆಮೇಲೆ ಶಿವಪ್ಪ ಗಿರ್ಗಾಮಿ ಅನ್ನೋರಿಗೆ ಬಸವರಾಜ್ ಗಿರ್ಗಾಮಿ, ಲೋಕೇಶ್ ಗಿರ್ಗಾಮಿ ಅಂತೇಳಿ 2 ಗಂಡು ಮಕ್ಕಳು ರೀ. ಒಬ್ಬಾಕಿ ಹೆಣ್ಮಗಳು ರೀ, ಶೋಭಾಕ್ ಅಂತೇಳಿ. ಅವ್ರನ್ನ ನಾವು ಬೆಳಗಲಿಕ್ಕೆ ಕೊಟ್ಟಿದ್ದೀವಿ. ಆಮೇಲೆ ಈ ಕಡೆ ಹೋದ್ರೆ ನಾಗಪ್ಪ ಗಿರ್ಗಾಮಿ ಅನ್ನೋರಿಗೆ ಬಸು ಅಂಥೇಳಿ ಒಬ್ಬ ಮಗ, 3 ಮಂದಿ ಹೆಣ್ಮಕ್ಳು. ಅವ್ರನ್ನ ಬೇರೆ ಬೇರೆ ಮಸೂತಿ, ಆಮೇಲೆ ಆಸಂಗಿ, ಆಮೇಲೆ ಉತ್ತೂರ ಈ ಹಳ್ಳಿಗಳಿಗೆ ಬಿಗ್ತಾನ್ ಮಾಡೀವಿ. ಆಮೇಲೆ ಇನ್ನೊಬ್ಬಕ್ಕಿ ತಂಗಿನ ಏನೈತಿ ಕಾಕನ ಮಗಳನ್ನ ಬೆಳಗಲಿಕ್ಕೆ ಕೊಟ್ಟಿವಿ. ಅಜ್ಜಿ ಅವರಿಗೆ ಹೆಚ್ಚು ಕಡಿಮೆ ನನ್ನ ಅಂದಾಜು ಮಟ್ಟಿಗೆ ಒಂದು 15 ಮಂದಿ ಮೊಮ್ಮಕ್ಕಳಿದೀವಿ ರೀ. ಮರಿ ಮೊಮ್ಮಕ್ಕಳನ್ನ ನಾವು ಲೆಕ್ಕ ಹಿಡಿದೀವಿ ಅಂದ್ರೆ ಒಟ್ಟು ಸಂಖ್ಯೆ 27 ತನ. ಗಿರಿ ಮೊಮ್ಮಕ್ಕಳ ತನ ಲೆಕ್ಕಕ್ಕೆ ಹೋದಿವಿ ಅಂದ್ರೆ 27 ಜನ ಆಗ್ತೀವಿ. ಈ ರೀತಿ ನಮ್ದೊಂದು ಗಿರ್ಗಾಮಿ ಕುಟುಂಬ ಬೆಳೆದೈತಿ. ನನ್ನ ಹೆಸರು ಬಸಪ್ಪ ನಾಗಪ್ಪ ಗಿರ್ಗಾಮಿ ಅಂತ ಹೇಳ್ರಿ. ಟೋಟಲ್ 5 ಮಂದಿ ಅಂತಂದ್ರೆ ಆಚೆ ಕಡೆ ಮನ್ಯಾಗ ಅವ್ರೊಂದ 5-6 ಮಂದಿ ಇದ್ದಾರಪ್ಪ. ಒಬ್ಬ ಗಂಡ ಮಗ, ಮೊಮ್ಮಗ ಒಬ್ಬ, ಮರಿ ಮಕ್ಕಳು 5 ಮಂದಿ.